ನಾನೇನು ಮಾಡಿದ್ನಿ ಅಂತ ನಾನು ನಿಂಗೆ ಹೊಡಿತಾ ಇದೆಯಾ? ಏನೇ ಬಂದಿರೋದು ನಿಂಕ? ನಮ್ಮನೆ ಊಟ ನಮ್ಮನೆ ಬಟ್ಟೆ, ನಿನ್ನಿಂದ ನಾನು ಬೇರೆಯವ್ರ ಕೈಗೆಲ್ಲ ಏಟಿಗೆ ತಿನ್ಬೇಕೇನೆ? ಏನೇ ಬಂದಿರೋದು ನಿಂಕ? ನೋಡ್ದ ಅವನು ಎಷ್ಟು ಮಾತಾಡ್ತಾನೆ. ಹಾಂ, ಮಗುನ ಹೊಡೆದ್ಲು ಅಂತ ಹೋಗಿ ಕೇಳಿದಷ್ಟೇ. ಹೋದ್ರೆ ಹೋಗ್ಕೊಳ್ಳಿ ಬಿಡು. ಒಂದು ತಾನೆ ನಮ್ಮ ಮಗು ಏನು ಸೌದೋಗಿಲ್ಲಲ್ಲ. ಇಲ್ಲಿಂದ ಅದಕ್ಕೆ ಅದೇ ಒಂದು ದೂರ ಅಂತ ಒತ್ಕೊಳ್ಳೋದ? ತಾನೇ ಹೋಗು ಮಾರಮ್ಮ ಮನ್ಗಂಟ ಬಂದೋಗಮ್ಮ ಅಂತ. ನೋಡ್ದ ಅವನು ಎಷ್ಟು ಮಾತಾಡಿದ್ನು? ನಿನ್ನಿಂದ ನೆಮ್ಮದಿನೇ ಇಲ್ಲಲ್ಲ ನಂತ, ನೆಮ್ಮದಿನೇ ಇಲ್ಲ. ನನ್ನಿಂದಲ್ಲ ಮುಂದೆ ಮಗನ, ನಿನ್ನಿಂದ ನೆಮ್ಮದಿ ಇಲ್ಲ. ನೀನು ಮಾಡೋ ತಪ್ಪುಗಳಂಗೆ ಅವ್ರು ಅನ್ನೋದಂಗೆ ನೀನೊಬ್ಬನ ಕರೆಕ್ಟ್ ಆಗಿದ್ದಿದ್ರೆ ಅವ್ನು ಬಂದು ನನ್ನನ್ನು ಮಾತಾಡೋದೇನಿತ್ತು? ದೊಡ್ಡ ಮಗನ ಮನೆಗ ನಾವು ಹೆಂಗಪ್ಪ ಹೋಗಿ ಮಾತಾಡೋದು ಅನ್ನೋ ದಿಗ್ಲು ಭಯ ಇಲ್ಲ ಅವ್ರಕ. ನೀನು ಯಾವಾಗ ಹೆಂಗಸರಿಂದ ಸುತ್ತ ಶುರು ಮಾಡ್ದ ದೊಡ್ಡವ್ರ ತಾವಿಂದ ಇದ್ದು ಚಿಕ್ಕವ್ರ ಗಂಟ ಮಾತಾಡೋರೇ ಆಗೋದ್ರು. ನೀನೊಬ್ಬನ ಕಂಡೀಷನ್ ಆಗಿದ್ದಿದ್ರೆ ಇವತ್ತು ಅವ್ನು ಬಂದು ಮಾತಾಡೋದೇನಿತ್ತು? ನಮ್ಮ ದೊಡ್ಡಣ್ಣ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ. ನೀನು ಮಾಡೋ ಕೆಲಸಕ್ಕ ಹೆಂಗಸರು ಅಂತ ಹೆಂಗಸರು ಸುತ್ತೀಯ ನೀನು. ಮಾತಾಡಿದ್ದೆ ಅಂದರೆ ಗ್ವಾಮಳೆ ತಿಳಿದು ಬಿಡ್ತೀನಿ ನೋಡ್ಕೊ. ತಕೊಂಬಂತು ಮಾಡಿದ್ದು ನೀನು, ಜಗಳ ತಂದಿಕ್ಕಿದ್ದು ನೀನು. ಇವಾಗ ನನ್ನನ್ನು ಮಾತಾಡ್ತಾ ಇದೀಯಾ? ತೆಗೆಯಲ್ಲ ಈ ಕಾಲು ತೆಗಿಯ. ನಿನ್ಗೆ ಹೋಗ್ಬೇಕಾಯ್ತು ಬೆಂಕಿಕ್ಕ. ನೀನೊಬ್ಬನ ಸರಿಯಾಗಿದ್ದರೆ ಇವತ್ತು ಯಾಕೆ ಅವ್ನು ಬಂದು ನನ್ನ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾಗಿತ್ತ? ನೀನೇ ಸರಿಯಿಲ್ಲ. ಮನೆಗೆ ದೊಡ್ಡ ಮಗನಂತಂದ್ರೆ ಹೆಂಗಿರ್ತಾರೆ ದಿಗ್ಲು ಭಯವಾಗಿ. ನಾನು ಅವನ ಎಷ್ಟು ಮಾತಾಡಿದ್ನು? ಲೇ ದೊಡ್ಡನೆ, ಯಾಕೋ ಅವ್ಳು ಹೊಡಿತಾ ಇರೋದು? ಯಾಕೋ ಬಾರಾಯ್ತಾ ನೀನು? ಯಾಕೋ ಹೊಡಿತಾ ಇರೋದು? ಏನಕ್ಕೆ ಅವ್ರ ಮನೆ ತಗೋಬೇಕಾಗಿತ್ತು ದೊಡ್ಡಮ್ಮ? ಇವತ್ತು ನೋಡ್ದ ಅವನು ಎಷ್ಟೇಟ್ ಹಾಕಿದ್ನು ನನಕ? ಹಾಂ, ಏನಕ್ಕೆ ಹೋಗ್ಬೇಕಾಗಿತ್ತು ಇವಳು? ನಮ್ಮನೆ ಊಟ ನಮ್ಮನೆ ಬಟ್ಟೆ, ಬೇರೆಯವ್ರ ಕೈಲೆಲ್ಲ ಅನ್ಸ್ಕೊಬೇಕಾ? ಅಯ್ಯೋ, ಇವಳು ಅಂದಿದ್ದು ತಪ್ಪೆ, ಅವನು ಮಾಡಿದ್ದು ತಪ್ಪೆ. ಅವನದು ತಪ್ಪದೆ, ಇವಳ್ದು ತಪ್ಪದೆ. ಇವನು ಹೆಚ್ಚು ಅವಳು ಕಮ್ಮಿ ಅಂತ ಏನಿಲ್ಲ, ಇಬ್ಬರದು ತಪ್ಪದೆ. ಅದನ್ನೇ ನಾನು ಹೇಳ್ತಾ ಇರೋದು. ಏನಕ್ಕೆ ಹೋಗ್ಬೇಕಾಗಿತ್ತು? ಅವ್ರ ಸುದ್ದಿ ನಮ್ಗೆ ಯಾಕೆ ಅವ್ರ ಸುದ್ದಿ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಹುಡುಗಿನ ದೂರ ಕರಣ ಎಷ್ಟು ಮಾತಾಡಿದ್ನು ದೊಡ್ಡಮ್ಮ ಅವನು. ಬಿಟ್ಬಿಡು ಅದನ್ನ, ಅದಕ್ಕೆ ಬಿಟ್ಬಿಡು. ಅವ್ರ ಮನೆಗಳ ಹತ್ರಕ್ಕೆ ನಾವು ಹೋಗೋದು ಬೇಡ, ನಮ್ಮ ಮನೆಗಳ ಹತ್ರಕ್ಕೆ ಅವ್ರು ಬರೋದು ಬೇಡ. ಬಿಟ್ಬಿಡು. ಅಲ್ಲತ್ತೆ, ನಾನು ಹೇಳೋದು ಒಂದತ್ತೆ, ಮನೆಗೆ ದೊಡ್ಡ ಮಗನು ತಾನೆ, ಆ ಮನೆಕ ಈ ಮನೆಕ. ಇವನೊಬ್ಬನ ಕರೆಕ್ಟ್ ಆಗಿದ್ದಿದ್ರೆ ಅವನು ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡು ಮಾತಾಡೋದು ಏನಿತ್ತತ್ತೆ? ಎಲ್ಲರಿಗೂ ಸದ್ರ ಆಗೋಗೋನೆ, ಹೆಂಗಸರಿಂದ ಓತಾನೆ ಅಂತ ಎಲ್ಲರೂ ಮಾತಾಡ್ಕೊತಾರೆ. ದೊಡ್ಡ ಮಗನಿಗೆ ಹೆಂಗಿರ್ಬೇಕು ಹೇಳತ್ತೆ? ಅವರೆಲ್ಲ ಬಂದು ನಿಂತ್ಕೊಂಡು ಎದುರಿಗೆ ಮಾತಾಡೋಕ್ಕೂ ತಿರುಗಿ ಬೀಳ್ಬೇಕು, ಹಂಗಿರ್ಬೇಕು. ಈ ಮುಂದೆ ಮಗನಲ್ಲಿ ಸರಿ ಇಲ್ಲ ಅತ್ತೆ. ನಾ ಏನು ಮಾಡಿ ಸಾಯೋದು ಹೇಳು? ಯಾರ್ಕನ ಇಷ್ಟನ ದಿಗ್ಲು ಭಯ ಆಯ್ತಾನತ್ತೆ ಇವನ್ ಕಂಡ್ರೆ? ಅಯ್ಯ, ಅವನೇನು ಹುಲಿನ ಸಿಗ್ತಾನೆ ಅವ್ನು ಕಂಡ್ರೆ ದಿಗ್ಲು ಬೀಳಕ್ಕ? ನೀನು ಬಾಯಿ ಮುಚ್ಚಮ್ಮ. ನೀನೊಬ್ಬಳು ಕರೆಕ್ಟ್ ಆಗಿದ್ದಿದ್ರೆ ಇವತ್ತಾಗ ನಮ್ಮ ಮನೆಗಿಂತ ಪರಿಸ್ಥಿತಿ ಬರೋದು. ಈ ನಾಯಿ ಆಡ್ದಂಗೆಲ್ಲ ಆಡ್ಕೊಂಡು ಇವತ್ತು ನೋಡು ಎಲ್ಲರ ಕೈಲೂ ಅನ್ಸ್ಕೊಂಡಂಗಾಯ್ತು. ಎಲ್ಲ ನಿನ್ನಾಗೆ ತಪ್ಪಿಕೊಂಡು ಅವನ್ಯಾಕೆ ಬೈತಾ ಇದೆಯಾ ನೀನು? ದೊಡ್ಡನೆ, ಇನ್ಮೇಲಾದ್ರೂ ಅಷ್ಟು ಕಂಡೀಷನ್ ಆಗಿರಪ್ಪ. ಯಾಕೋ ನಿನ್ನ ಜೀವನ ನೀನು ಹಿಂಗಾಲ್ ಮಾಡ್ಕೊಂಬಿಟ್ಟೆ. ಹಾಂ, ಮಾತು ಬಂದರೆ ಜನ ಹೆಂಗಸು ಸುದ್ದಿಗೆ ಓದ್ತಾನೆ ಅಂತಾರಲ್ಲ, ಇದೆಲ್ಲ ಅವಶ್ಯಕತೆ ಇತ್ತೇನೆ ದೊಡ್ಡನೆ ನಿಂಕ? ಹಾಂ, ಏನು ದೊಡ್ಡಮ್ಮ? ಪ್ರಪಂಚದಾಗ ಯಾರು ಮಾಡ್ತಿತ್ತು ತಪ್ಪು ನಾನೇ ಮಾಡಿದ್ದೀನಿ ದೊಡ್ಡಮ್ಮ? ಅದು ಜನಗಳಿಗೆ ತಿಳಿಬೇಕಲ್ಲಪ್ಪ. ಪ್ರಪಂಚದಾಗ ಯಾರು ಮಾಡ್ದಿರೋ ತಪ್ಪು ನೀನೇ ಮಾಡಿದ್ದೀಯ ಅಂತ ಜನಗಳಿಗೆ ತಿಳಿಬೇಕಲ್ಲ. ಇವಾಗ ನೋಡ್ದಾ ನಿನ್ನ ತಮ್ಮನೇ ಅಂತ ಮಾತಾಡಿದ್ನು? ಹಾಂ, ಇದೆಲ್ಲ ಬೇಕಾ ನಿಂಕ? ಆ ಮಗುಗೋಸ್ಕರನ ಬದುಕಪ್ಪ. ನಿಮ್ಮ ಅಪ್ಪ ನಿನ್ನ ತಗೋನು ಅಂತಂದರೆ ಅವನ ಮನ್ಸಿಗೆ ಎಷ್ಟು ನೋವಾಗಲ್ಲ. ಅವನಿಗೋಸ್ಕರನ ಬದುಕು. ಅಯ್ಯಾಕ ಅದು ಏನು ತಪ್ಪು ಮಾಡಿದ್ನಂತಕ್ಕ? ಏನು ತಪ್ಪು ಮಾಡಿದ್ನ? ಬಾಯಿ ಮುಚ್ಚಿಬಿಡ್ಬೇಕು, ಬಾಯಿ ತೆಗಿ ಕುಡ್ದು. ಎಲ್ಲ ತಿಳಿದು ಮಳ್ಳಿಯಾಗಿ ನಾಟಕ ಆಡಬೇಡ ನೀನು. ನಿನ್ನಿಂದನೇ ಅವನ ಅರ್ಧ ಹಾಳಾಗೋಗಿತ್ತು. ಅವನಿವತ್ತು ಈ ಪರಿಸ್ಥಿತಿನಾಗ ಅವನೇ ಅಂತಂದರೆ ಅದಕ್ಕೆಲ್ಲ ಕಾರಣ ನೀನೇ. ಚಿಕ್ಕಣ್ಣಿಂದನೇ ಬರ್ಕಾಗ ಹಾಕಿ ಅವಳ ಸುದ್ದಿಗೆ ಹೋಗಬೇಡ. ಏನೋ ಆ ಹುಡುಗಿ ಹತ್ರ ನಿನ್ನ ಕೆಲಸ ಅಂದಿದ್ರೆ? ಹಾಂ, ಅಯ್ಯ ಅಕ್ಕ, ಏನು ಕಟ್ಟಾಗಕ್ಕಾಗ್ತದನಕ್ಕ? ಇಲ್ಲ ಏನು ಮಗುವಾ ಹಿಡ್ಕೊಂಬಂದು ಮನೆಗೆ ಹಾಕ್ಬಿಡಕ್ಕೆ ಬಾಕ್ಲಾಕಕ್ಕ? ಇವನು ಪುತ್ಕೊಂಡು ಅವಳಿಂದ ಹೋದ್ರೆ ಅದಕ್ಕೆ ನಾನೇನು ಮಾಡಲಿ? ಗೀತಿ ನೆಂಟ್ರು ಬಂದಂಗೆ ಬಂದ್ಲು, ಅವಳು ಅದು ಯಾವ ಮಾಯಲಾಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ನಲ್ಲ ಇವನು. ಏನು ಹೇಳೋದು ಹೇಳು? ಅದನ್ನೇ ಅವರು ಹೇಳ್ತಾ ಇರೋದು, ಜನಗಳು ಅದನ್ನೇ ಹೇಳ್ತಾ ಇರೋದು. ನೀನು ಇದನ್ನ ನಿಧಾನವಾಗಿ ಹೇಳ್ತಾ ಇದೆಯಾ, ಜನ ಬಾಯಕ್ಕೆ ಬಂದಂಗೆ ಮಾತಾಡ್ತಾರೆ. ಓ, ಅವನಿಗೆ ಮನ ಮರ್ಯಾದಿಲ್ಲ. ನಾನು ಏನಕ್ಕ ಮಾಡಲಿ? ಏನು ಮಾಡಲಿ ಹೇಳು? ತಿಳ್ಕೊಬೇಕು. ಹೌದು, ನಂಗೆ ಯಾಕೆ ಮುನ್ಸ್ಕೊಂಡು ನೆಮ್ಮದಿನೇ ಇಲ್ಲ. ನಾನು ಒಂದು 2 ದಿವಸ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮಗುನ ಕರ್ಕೊಂಡು. ಯಾಕೋ ನೆಮ್ಮದಿನೇ ಇಲ್ಲ ನಂಗೆ. ಅಲ್ಲ, ನೀನೇನೋ ಹಾಳಾಗಿ ಹೋಗೋಣ ಹೋಗ್ತೀಯ, ಮಗುನ ಕರ್ಕೊಂಡು ಹೋಗ್ತೀಯ? ಇಲ್ಲ, ನನ್ನ ಮಗನು ನನ್ನ ಜೊತೆಗೆ ಇರಲಿ. ನನಗೆಲ್ಲ ದೇವಸ್ಥಾನಕ್ಕೆ ಒಂದು 2 ದಿವಸ ಹೋಗ್ಬಿಟ್ಟು ಬರ್ತೀನಿ. ನನ್ನ ಮಗನು ಊಟದಾಗಿಂದ ಎಲ್ಲೂ ಕರ್ಕೊಂಡೋಗಿಲ್ಲ, ಕರ್ಕೊಂಡು ಹೋಗ್ತೀನಿ ನಾನು. ಕಂಟ್ರಿ ಮುಂಡೆ ಮಗನ ಏನೇನು ಕಿತಾಪತಿಗೆ ಮಾಡೋನು?
ಮಗುನ್ ಬೇರೆ ಹಿಂದಿಕೊಂಡು ಅಂತ ಓದ್ತೀನಿ ಅಂತ ಹೇಳ್ತಾವ ನೋಡತ್ತೆ ಮಗುನ್ ಕಿತ್ಕತ್ತೆ. ಲೈ ಎಲ್ಲೆಲ್ಲಿ ಸುತ್ತೀಯ ಏನೋ ಆ ಮಗುಗೆ ಟೈಮ್ ಸರಿಯಾಗಿ ಹಾಲು ಬೇಕು, ಅನ್ನ ಬೇಕು. ಮನೆಗಿದ್ರೆ ಎಲ್ಲ ನೋಡ್ಕೊಂತಾರೆ. ನಿನ್ನ ಮಗುನ ಮಾತ್ರ ಎಲ್ಗೂ ಕರ್ಕೊಂಡು ಹೋಗ್ಬೇಡಪ್ಪ. ಇಲ್ಲ ದೊಡಮ್ಮ, ನಂಗೆ ಯಾಕೋ ಮುಂದೆ ಸರಿ ಇಲ್ಲ. ಅಪ್ಪನ ಕೇಳ್ಬಿಡ್ರಿ, ನನ್ನ ಮಗುನ ಕರ್ಕೊಂಡು ಓದ್ತಾ ಇದ್ದೀನಿ. ಲೈ ಎತ್ತೋತಿಯ ಮಗುನ್ ಕರ್ಕೊಂಡು? ಎಲ್ಲ ಒಂದು 2 ದಿವಸ ಸುತ್ತಾಡ್ಕೊಂಡು ಬರ್ತೀನಿ. ಅಲ್ಲ ದಿನ ಎಳೆಕಂದ್ರೆ ಅದನ್ನ ಕರ್ಕೊಂಡು ಹೋಗ್ತೀಯನ ನೀನು? ಎಳೆಕನ್ ಯಾವುದೋ ದೊಡ್ಡ ಕನ್ ಯಾವುದೋ ಚಿಕ್ಕನ್ ಯಾವುದೋ ಅದೆಲ್ಲ ಕತೆ ಬೇಡ. ನನ್ನ ಮಗನ ನಾನು ಕರ್ಕೊಂಡು ಹೋಗ್ತೀನಿ. ಲೇ ವಿಯಾನ ನಿಮ್ಮ ಅಪ್ಪನ ಜೊತೆ ಓದ್ತೀಯನ? ಸರಿ ದೊಡಮ್ಮ, ಅಪ್ಪನ ಕೇಳ್ಬಿಡ್ರಿ. ಅಪ್ಪನ ಪಾಪ ಮಾಡ್ಕೊಂತಾನೆ, ಮಾಡಿದ್ರೆ ಮಾಡ್ಕೊಳ್ಳಿ. ಬಂದ್ಮೇಲೆ ಒಂದು 2 ಏಟು ಹೊಡಿತಂತಾನೆ, ಹೊಡಿಲಿ ಬಿಡು. ನಂಗೆ ಯಾಕೋ ಮುಂಚ್ಕೊಂಡು ನೆಮ್ಮದಿನೇ ಇಲ್ಲ ದೊಡಮ್ಮ. ಲೇ ಎತ್ತೋತಾ ಇದೆಯಾ ನೀನು? ಎತ್ತೋ ದೇವ್ರ ದಾರಿ ತೋರಿಸಿದ ಕಡೆ. ಅಯ್ಯೋ ಒಳ್ಳೆ ಕತೆ ಆಗೋಯ್ತಲ್ಲಮ್ಮ. ಲೇ ಅವನು ಎತ್ತಿ ಇಷ್ಟು ಧೈರ್ಯವಾಗಿ ಓದ್ತಾವನೆ, ಯಾವಾಗಲೂ ಇಷ್ಟು ಧೈರ್ಯವಾಗಿ ಓದಾನೆ ಅಲ್ಲ. ಏನೇ ಇದು? ಏನೋ ಅಕ್ಕ ನಂಗೂ ತಿಳಿದು ಅಂಗಡಿಗೆ ಎತ್ಕೊಂಡೋಗ ಅಂತಂದ್ರೆ ಮಗುನ ಅಯ್ಯೋ ಗಲಾಟೆ ಮಾಡ್ತಾನೆ, ಹೋಗ್ ದೊಡಮ್ಮ ಹಂಗೆ ಹಿಂಗೆ ಅನ್ನೋನು. ಇವಾಗೇನು ಮಗುನ ಎತ್ಕೊಂಡು 2-3 ದಿವಸ ಎಲ್ಲ ಓದ್ತೀನಿ ಅಂತಾನೆ. ಏನೇ ಇವನು ಕಿತಾಪತಿ? ಏನೇ ಇದು ಕತೆ? ಲೇ ಸರೋಜಿ, ನನಗೇನು ತಿಳಿದಮ್ಮ. ನಮ್ಮ ಅತ್ತೆ ಇವಳು ಮಗ ಮುಚ್ಚೋಗ ಎಂತಂತವರು ಕೊರೋನಾ ಬಂದಾಗ ಸತ್ತೋದ್ರು. ನಮ್ಮ ಅತ್ತೆ ಸತ್ತೋಗಿಲ್ಲ, ಕೊರೋನಾ ಬಂದಾಗ. ಸತ್ತೋಗಿದ್ರೆ ಇವತ್ತು ನೆಮ್ಮದಿಯಾಗಿರ್ತಾ ಇದ್ನಿ ನಾನು. ಎಂತ ಗಟ್ಟಿಮುಟ್ಟಾಗಿರೋ ಎಲ್ಲ ಹೋಗ್ಬಿಟ್ರೆ ಅದೊಡತ್ತೆ. ನಮ್ಮ ಅತ್ತೆ ಹೋಗಿಲ್ಲತ್ತೆ ಕೊರೋನಾ ಬಂದಾಗ. ನೆಮ್ಮದಿಯಾಗಿರ್ತಾ ಇದ್ನಿ ನಾನು. ಯಾಕೆ ಬೇಕಮ್ಮ ಇವೆಲ್ಲ ನಂಕ ಗಾಚಾರ? ಅಯ್ಯೋ ಭಗವಂತ, ಎಲ್ಲ ದೂರ ಹೊರಟೋಗಿ ಎಲ್ಲ ಬದುಕೊಬಿಡ್ಬೇಕು ನಾನು. ಯಾಕಮ್ಮ ನಿನ್ನ ಗಂಡನಾಸ್ತಿ ತಿಂದಿದ್ದೀನ, ಇಲ್ಲ ನಿಮ್ಮ ಅಪ್ಪನಾಸ್ತಿ ತಿಂದಿದ್ದೀನ, ಇಲ್ಲ ನಿಮ್ಮ ಅಮ್ಮನಾಸ್ತಿ ತಿಂದಿದ್ದೀನ? ನಾನ್ಯಾಕೆ ಕೊರೋನಾ ಬಂದಾಗ ಹೋಗ್ಬೇಕಾಗಿತ್ತು? ನೀನೇ ಹೋಗ್ಬೇಕಾಗಿತ್ತು. ಇದೆಲ್ಲ ಕಣ್ಣಾಗ ನೋಡೋದನ್ನ ತಪ್ಪಾಯ್ತಲ್ಲ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ ನನ್ನ ಉದ್ಧಾರ ಮಾಡ್ತೀನಿ ಅಂತ ಮದುವೆ ಮಾಡ್ಕೊ ಬಂದ್ಬಿಟ್ಟು ಇವಾಗ ನೀನು ಉದ್ಧಾರ ಮಾಡಿದ್ದು ಏನದೆ ಹೇಳು? ಇವ್ನು ಕಟ್ಕೊಂಡಾಗಿಂದ ಒಂದು ಜನೂ ನೆಮ್ಮದಿಯಾಗಿಲ್ಲ ನಾನು. ಅನುಭವಿಸ್ತಾನೆ ಇದ್ದೀನಿ. ನೀನನ್ನ ಸತ್ತೋಗಿದ್ದಿದ್ರೆ ಅವನಿಗನ ಒಂದಷ್ಟು ವಿಷಯ ಆಗಿ ಸಾಯಿಸ್ಬಿಟ್ಟು ನಾನು ಪಡೆದು ನಾನು ನೆಮ್ಮದಿಯಾಗಿರ್ತಾ ಇದ್ದೀನಿ. ನೀನು ಹೊಟ್ಟೆ ಉದ್ದಾಗ ಹೋಗು. ನನ್ನ ಬಾಳು ಬಡ್ದು ಬಾಯಿಗೆ ಹಾಕೊಂಬಿಟ್ಟು ಆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋಣ ಜೊತೆಗನ ಹೋಗಿದ್ದೆ ಎಷ್ಟೋ ನೆಮ್ಮದಿಯಾಗಿರ್ತಾ ಇತ್ತು. ಲೇ ಸರೋಜಿ, ನಾನು ಕೆಲಸ ಹೇಳ್ತೀನಿ ಮಾಡು. ಅದೇನಪ್ಪ ಸಾಯಿ. ಇವಾಗ ಹೆಂಗೂ 2 ಮಕ್ಕಳಿಗೆ ಮದುವೆ ಆಗ್ಬಿಟ್ಟೈತೆ. ಹಾಂ ಆಯಿತಾ? ನೀನು ಇವಾಗ ಪ್ಲಾಸ್ಟಿಕ್ ಸಾಮಾನುಗಳನ್ನು ಎಲ್ಲವನ್ನ ಅವನ ಜೊತೆಗೆ ಹೋಗಿ ಆರಾಮಾಗಿ ಇದ್ಬಿಡು. ಎಲ್ಲಿ ನೆಮ್ಮದಿ ಸಿಗ್ತದ ಅಲ್ಲಿ ಇದ್ಬಿಟ್ರಿ. ಒಬ್ರಿಗೊಬ್ರು ಹೊರೆ ಆಗೋದು ಬೇಕಾಗಿಲ್ಲ, ಆಯಿತಾ? ನೀನು ಇಲ್ಲಿರೋದು ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅನ್ನೋದು ನಿಮ್ಮ ಅತ್ತೆನ ಅದೆಲ್ಲ ಕತೆ ಬೇಡ. ಹೋಗಿ ಆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋನ ಜೊತೆಗೆ ಆರಾಮಾಗಿ ಇದ್ಬಿಡು. ಹಂಗೆ ಮಾಡೆ. ಕೊಡ್ಸು ನಿಮ್ಮ ಯಜಮಾನ್ ಕೈಲಿ ಒಂದು 50 ಲಕ್ಷ ದುಡ್ಡು, ಒಂದು 5 ಎಕರೆ ಜಮೀನು, ಒಂದು 50 ಲಕ್ಷ ದುಡ್ಡು ಕೊಡ್ಸು. ಎಲ್ಲ ಎತ್ಕೊಂಡು ಹೊರಟೋತೀನಿ. ಅವನ ಜೊತೆಗೆ ನೆಮ್ಮದಿಯಾಗಿರ್ತೀನಿ. ಇದು ದೊಡ್ಡ ಲೆಕ್ಕಾಚಾರ. ದೊಡ್ಡ ಲೆಕ್ಕಾಚಾರ ಇದು. ಪಾಪ ಯಾಕೋ ಕೊಡ್ಬೇಕಾಗಿರೋದು ಭಾಗ ನಿಂಕ. ನನ್ನ ಭಾಗನ ಕೈಸ್ಕೊಟ್ಬಿಡೆ. ಅಮ್ಮ ತಾಯಿ ಮಾಕಳೆ ಬದುಕಳೆ ರಕ್ತ ಕಾಟೇರಿ. ನಾನು ಬಾಳೆ ಹಾಳು ಮಾಡಿಬಿಟ್ಟಲ್ಲೇ. ಇವಾಗ ಎಂದೂ ಇಲ್ಲ. ಮಗುನ ಭುಜದ ಮೇಲೆ ಇಟ್ಕೊಂಡು ಹೊರಟವನಂದ್ರೆ ಏನೋ ಕಿತಾಪತಿ ಮಾಡಿರ್ತಾನೆ ಅಂತ ನನಗೆ ಚೆನ್ನಾಗಿ ತಿಳಿಯೋದು. ಏನೋ ಕಿತಾಪತಿ ಮಾಡವನೇ ಇವನು. ಆ ಗೀತಿ ಬೇರೆ ಇಲ್ಲಂತೆ. ಏನು ಕಿತಾಪತಿ ಮಾಡ್ತಾವನು? ಅದೇನು ಕತೆನೋ? ನಾನಂತೂ ಕಾಣೆ ಅಮ್ಮ. ಹೌದಪ್ಪ, ಅವನು 3 ದಿವ್ಸಕ್ಕೊಂದ್ಸತಿ ಬರೋಣ ನನ್ನೆಂಡ್ರು ಅಂತ. ಹೌದು, ಎತ್ತೋಗ್ಬಿಟ್ಟು ನಾನು. ಅಯ್ಯೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ನಲ್ಲ, ಅವನು ಪತ್ತೆ ಇಲ್ಲ. ಹೋಗು, ಅವನು ಇನ್ನೆಷ್ಟು ಹುಡುಕ್ದಾನು. ಅಯ್ಯ ಅಯ್ಯೋ ಮಗು ಹೇಳ್ತಾರೆ ನಡಿಯೋ, ಮಗು ನೀರು ಹಾಕೋಣ. ಎಲ್ಲ ನೋಡ್ಕೊಳ್ಳಿ ಆಳ್ಬೇಡ ಸುಮ್ಮನೆ ಕೈ. ಇನ್ನೇನು ಮಾಡೋಕತ್ತೈತೆ? ಅಯ್ಯೋ ಈ ಕಾಲಕ್ಕೆ ನೀನ ಪುಣ್ಯ ಆಗ್ತೈತಿ. ಹೋಗಿ ಸಾವಿತ್ರಿ, ನನ್ಗೆ ಯಾವುದೇ ಇದೆಲ್ಲ ನರ್ಕ. ಅದು ಸುಪ್ನಾಗ್ತೀನಂತೂ ಸುಮ್ಮನೆ ಬಿಡಲ್ಲ ಸಾವಿತ್ರಿ. ಅವಳು ಇನ್ನು ಯಾವತ್ತಿದ್ರು ನನ್ನ ಶತ್ರುನೇ ಅವಳು. ಎಲ್ಲಿ ನೋಡ್ಕೊಂಡು ಬಿಟ್ಬಿಡಕ್ಕ. ಅವ್ರ ಸುದ್ದಿ ನಮ್ಗೆ ಬೇಡ, ನಮ್ಮ ಸುದ್ದಿ ಅವ್ರಿಗೆ ಬೇಡ. ಸುಮ್ಮನೆ ಯಾಕೆ ದೊಡ್ಡದು ಮಾಡೋದು? ಸಂಧಿ ಲೇ ಸಂಧಿಗೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಲೇ. ನನ್ನ ಕಣ್ಣಾಗ ನೀರು ಹಾಕ್ತಿದ್ಯಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ನಿನ್ನ ಮಕ್ಳು ಹಾಗೇ ಕೊಡ್ತು ಗೊಡ್ಡ ಮುಂದೆ ಹಂಗೆ ಇರಬೇಕು ನೀನು. ಸಂಧ್ಯಾ ಎಲ್ಲೋಗಿದ್ರಿ? ಆ ಸರೋಜಮ್ಮನಿಗೆ ಸರಿಯಾಗಿ ಉಗ್ದಿದ್ದೀನಿ. ಆ ದೊಡ್ಡವನಿಗೆ ಸರಿಯಾಗಿ 1 2 ಬಿಟ್ಟು ಬಂದಿದ್ದೀನಿ. ಇನ್ನೊಂದ್ಸತಿ ಏನೋ ನನ್ನ ಹೆಂಡತಿ ಸುದ್ದಿಗೆ ಬಂದರೆ ನಿನ್ನ ಕೈ ಗ್ರಾಚಾರ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ಅದನ್ನೇ ಅಲ್ಲಿವರೆಗೂ ಯಾಕೆ ಹೋಗೋದ್ರಿ? ನನ್ನ ಹೆಂಡತಿ ಸುದ್ದಿಗೆ ಯಾರಾದರೂ ಬಂದರೆ ಅಷ್ಟೇನ. ಅಲ್ಲ ಇಷ್ಟೆಲ್ಲ ಜಗಳ ಮಾಡ್ಬೇಕಾ? ನಿನ್ನ ಮನ್ಸಿಗೆ ನೋವಾದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನನ್ನ ಹೆಂಡತಿ ಮನ್ಸಿಗೆ ಯಾವತ್ತೂ ನೋವಾಗಬಾರ್ದು. ಅವಳು ಖುಷಿಯಾಗಿರ್ಬೇಕು. ಅದಕ್ಕೆ ಗ್ರಾಚಾರ ಬಿಡಿಸ್ಬಿಟ್ಟು ಬಂದಿದ್ದೀನಿ. ನಿಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ತಂದೆ ತಾಯಿನ, ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತಸ್ನ ಎಲ್ಲ ಬಿಟ್ಟು ನನಗೋಸ್ಕರ ಬಂದಿದ್ಯಾ ನೀನು. ನಿನಗೆ ಬೆಲೆ ಕೊಡ್ಬೇಕು ತಾನೆ ನಾನು? ತಂದೆ ತಾಯಿನ, ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟಿದ್ದೀನಿ ಅಂತ ನಾನೇ ಹೋಗಿ ಹೇಳ್ದೆ. ನಮ್ಮಪ್ಪನು ನಮ್ಮಮ್ಮನ ಜೊತೆ ಫೋನಾಗಿ ಮಾತಾಡ್ತಾನೆ ಇರ್ತೀನಲ್ಲ. ಆಸ್ತಿ ಎಲ್ಲ ಹಂಗೆ ಐತಲ್ಲ. ಏನು ನನಗೇನು ಅಕ್ಕನವಳ, ತಂಗಿಯವಳ, ಇಲ್ಲ ಅಣ್ಣವನ, ತಮ್ಮನವನ, ಯಾರವ್ರೆ? ಆ ಆಸ್ತಿ ಎಲ್ಲ ಯಾವತ್ತಿದ್ರು ನನಗೆ. ಆಸ್ತಿ ವಿಷಯ ಬಿಡು. ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ನೀನು ಖುಷಿಯಾಗಿರೋದೇ ನನಗೆ ಬೇಕಾಗಿರೋದು. ನನ್ನ ಕಂಡ್ರೆ ಎಷ್ಟೊಂದು ಪ್ರೀತಿ ನಿಮಗೆ. ಹೇಳದ್ನಲ್ಲ ನೀನು ನನ್ನ ಹೆಂಡತಿ ಅಂತ.
ನನ್ನ ಹೆಂಡತಿ ನಾನು ಬಿಟ್ಕೊಡಕತ್ತೈತಾ? ನನ್ನ ಪ್ರಾಣ ಇರೋವರೆಗೂ ನಿನ್ನ ಬಿಡಲ್ಲ ನಾನು. ಹಾಗೆ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿನಪ್ಪ, ಹೋಗ್ಲಿ ಸ್ವಲ್ಪ ನಗನ ನಗು. ಅದ್ಯಾಕೆ ಅಷ್ಟೊಂದು ಪಾಪ ಮಾಡ್ಕೊಂಡಿದ್ಯಾ? ಅಲ್ಲ ಎಷ್ಟು ಮಾತಾಡ್ತಾರೆ ಅವರು. ಸರೋಜಮ್ಗೆ ಸರಿಯಾಗಿ ಹೇಳಿದ್ದೀನಿ, ದೊಡ್ಡವನ್ಗೆ ಸರಿಯಾಗಿ ನಾಲ್ಕು ಬಿಟ್ಟಿದ್ದೀನಿ. ಯಾಕೆ ಹೊಡಿಯಕ್ಕೆ ಹೋಗಿತ್ತು? ಅಯ್ಯ ನಿನ್ಕಿನ್ನ ದೊಡ್ಡವಲ್ಲ ಪಾಪ, ಅವ್ರಿಗೊಂದು ಗೌರವ ಕೊಡ್ಬೇಕಲ್ಲ. ಅವನವನು ಅವನು ದೊಡ್ಡವನು. ಅಯ್ಯ ಅವನ ಮಕ್ಕ ಒಬ್ಬನ ಪೆದ್ನು, ಇವನು ಹೆಂಗಸ್ರು ಸವಾಸ. ಯಾವನವನು ದೊಡ್ಡವನು? ಕೆಲ್ಸಕ್ಕೆ ಬರ್ದು ನನ್ನ ಮಕ್ಕಳು ಕಟ್ಕೋ. ತಾಡ್ದಾಗ ಹೋಗಿ ಕತ್ತೆ ದುಡ್ದಂಗೆ ದುಡಿತಾರೆ. ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಮುಂಚಿನ ವ್ಯಾಲ್ಯೂ ಇರಬೇಕು, ಅದೇ ಇಲ್ಲ, ವ್ಯಾಲ್ಯೂನೇ ಇಲ್ಲ ಅವ್ರಕ. ಈ ಊರಾಗ ಯಾರು ಗೌರವ ಕೊಡ್ತಾರೆ ಅವ್ರಕ? ನಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ಅವ್ರಿಗೆಲ್ಲ ಗೌರವ ಕೊಡೋದಷ್ಟೇ. ಲೇ ಶಿವ, ಏನಮ್ಮ? ನೋಡಪ್ಪ, ಇನ್ಮೇಲೆ ನೀವು ಆ ಮನೆಗೆ ಬರೋದು ಬೇಡ, ನಾವು ಈ ಮನೆಗೆ ಬರೋದು ಬೇಡ. ನಿಮ್ಮ ಜೀವನ ನೀವು ನೋಡ್ಕೊಳ್ರಿ, ಆಯ್ತಾ? ತಿರ್ಗಿ ನಾವೇನ ನೀನೆಲ್ರು ಅನ್ನೋದು, ನಿಂಗೆ ಪಾಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಅದೆಲ್ಲ ಕತೆ ಬೇಡ. ನಿಮ್ಮ ಅಪ್ಪನ ಹೇಳವನೇ, ಈ ಮನೆಗೆ ನಿಮ್ಮ ಪಾಡಕ್ಕೆ ನೀವಿರಿ. ಆಯ್ತಲ್ಲ, ಅಲ್ಲೇ ಹೇಳ್ದಲ್ಲ, ತಿರ್ಗಾ ಏನು ಕೇಳಕ್ಕೆ ಬಂದೆ? ನಾವಿನ್ಮೇಲೆ ಬೇರೆನೇ ಇರ್ತೀರಿ, ಈ ಮನೆಗೆ ಇರ್ತೀರಿ. ಈಗ ನಾನು ಎಂಡ್ರನ್ನ ಸಾಕೋ ಹೋಗ್ತೀನಿ, ನನಗಿಲ್ಲ ಅನ್ಕೊಂಡಿದ್ದೀನೋ? ಎಂಡ್ರಲ್ಲಪ್ಪ, ಎಂಡ್ರುಗಳು ಒಬ್ಳಲ್ಲ, ಇಬ್ಬರು. ಇನ್ನು ಆ ಎಂಡ್ರ ಹತ್ರ ನಮ್ಗೇನಪ್ಪ ಕೆಲಸ? ನಿನ್ನ ಎಂಡ್ರನ್ನ ನೀನೇ ಸಾಕು, ಅವಳನ್ನೂ ನೀನೇ ಸಾಕು, ಇವಳನ್ನೂ ನೀನೇ ಸಾಕು. ನಮಗೆ ಯಾವ ಸವಾಸನೂ ಬೇಕಾಗಿಲ್ಲ. ಆಯ್ತು ಬಿಡಮ್ಮ, ಅದನ್ನೇನು ಹೇಳಿದ್ದನ್ನೇ ಹೇಳ್ತಾ ಇದೆಯಾ? ಆಯ್ತು ಬಿಡು. ಅಲ್ಲ, ಅವಳನ್ನೇ ನಾವು ಸಾಕಬೇಕು. ಏನು ಮಾಡ್ತೀಯ? ಎಲ್ಲ ನಮ್ಮ ಮನೆ ಬರ ಸಂಧ್ಯಾ, ಎಲ್ಲ ನಮ್ಮ ಮನೆ ಬರ ಬಂದ್ಬಿಟ್ಟವಳಲ್ಲ, ಇಲ್ಲೇ ಅವಳಲ್ಲ. ನನಗೆ ಏನಾಗಿತ್ತೋ ಏನು ಕತೆನೋ ಇವಾಗ ಬುಚ್ರಿ ಬೇರೆ. ಇನ್ನು ಊರಾಗಿನ ಜನಗಳು ಅವ್ರನ್ನ ಯಾರನ್ನೂ ಬೈಕೊಳಲ್ಲ, ನಿನ್ನನ್ನೇ ಬೈಕೊಳೋದು. ಎಲ್ಲೋ ಸೇರಿಲ್ಲ ಕೂಡಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಏನು ಮಾಡ್ತೀಯ? ಏನೋ ಒಂದಷ್ಟು ರೇಷನ್ ತಗೊಂಡಾಗ ಹಾಕಿದ್ರೆ ಮಾಡ್ಕೊಂಡು ತಿನ್ಕೊಂತೇಳಿ ಬಿಡು. ಅಷ್ಟೇ. ಏನೋ ಮನೆಗೆ ರೇಷನ್ ತರ್ತಿಯಲ್ಲ, ಅದ್ರಾಗೆ ಒಂದಷ್ಟು ತಗೊಂಡೋಗಿ ಆ ಬಾಕ್ಲಾಗಿ ಬಿಟ್ಟು ಬಾ, ಏನೋ ಮಾಡ್ಕೊಂಡು ತಿನ್ಕೊಂಡು ಬಿದ್ದಿರ್ಲಿ. ಬಿಡ, ಮನ್ಸಿಗೆ ಬೇಜಾರಾಯ್ತಾ? ನಿಮ್ಮ ಅಪ್ಪನು ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ಕೊ. ಯಾವ ಸುದ್ದಿಗೂ ನೀನು ಹೋಗ್ಬೇಡ. ಇಲ್ಲ, ಯಾರ ವಿಷಯಕ್ಕೂ ಹೋಗಲ್ಲ ನಾನು. ಮುಂದುವರಿಯುವುದು.